ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಇಂಡಿಯಾ ಫಸ್ಟ್. ನಾನು ರಕ್ಷತ್ ಶೆಟ್ಟಿ. ಈಗ ಹೆಡ್ಲೈನ್ಸ್. ಕಿಡ್ನಾಪ್ ಕೇಸ್ನಲ್ಲಿ ಎಚ್.ಡಿ. ರೇವಣ್ಣಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಮಾಜಿ ಸಚಿವರಿಗೆ ಷರತ್ತುಬದ್ಧ ಜಾಮೀನು ಮಂಜೂರಾಗಿದೆ. ಕಳೆದ 5 ದಿನಗಳಿಂದ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಂತ ರೇವಣ್ಣ ನಾಳೆ ಬೆಳಗ್ಗೆ ರಿಲೀಸ್ ಆಗೋದಕ್ಕಿದ್ದಾರೆ. ಇತ್ತ ಹೊಳೆನರಸೀಪುರದಲ್ಲಿ ದಳ ದೀಪಾವಳಿಯನ್ನೇ ಮಾಡಿದೆ. ಸಂತ್ರಸ್ತೆ ವಿಡಿಯೋ ರಿಲೀಸ್ ಕೇಸ್ಗೆ ಟ್ವಿಸ್ಟ್ ಸಿಗ್ತಾ ಇದೆ. ನನ್ನ ಮಗ ಗೊತ್ತಿಲ್ಲದೆ ದೂರು ಕೊಟ್ಟಿದ್ದಾನೆ ಅಂತ ಸಂತ್ರಸ್ತೆ ಹೇಳಿದ್ದ ಹೇಳಿಕೆ ಎಸ್ಐಟಿಗೆ ತಲೆ ತಿರುಗುವಂತೆ ಮಾಡಿದೆ. ವಿಡಿಯೋ ಮಾಡಿದ್ಯಾರು, ಯಾವಾಗ, ಎಲ್ಲಿ ಅನ್ನೋ ಬಗ್ಗೆ ಎಸ್ಐಟಿ ತಲಾಶ್ ಮಾಡ್ತಾ ಇದ್ರೆ ಇತ್ತ ಮಂಡ್ಯದಲ್ಲಿ ದಳ ದಂಗೆ ಎದ್ದಿತ್ತು. ರಣ ರಾಜಕೀಯಕ್ಕೆ ಹೆಸರಾದಂತ ಆಂಧ್ರದಲ್ಲಿ ಇವತ್ತು ಮತದಾನದ ಸಂಭ್ರಮ ಜೋರಿತ್ತು. ಮುಸ್ಲಿಂ ಮಹಿಳಾ ಮತದಾರರನ್ನ ಬಿಜೆಪಿ ಅಭ್ಯರ್ಥಿ ಮಾಧವಿ ಲತಾ ಪರಿಶೀಲಿಸಿದರು. ಗುಂಟೂರಲ್ಲಿ ಜಗನ್ ಪಾರ್ಟಿ ಶಾಸಕ ಮತದಾರರ ಮೇಲೆ ಹಲ್ಲೆ ಮಾಡಿದರು. ಇನ್ನು ಹಲವೆಡೆ ಘರ್ಷಣೆಯ ವೇಳೆ ಮತಯಂತ್ರಗಳು ಧ್ವಂಸವಾದವು. ಬಿಹಾರದ ಪಾಟ್ನಾ ಸಾಹೇಬ್ ಗುರುದ್ವಾರದಲ್ಲಿ ಮೋದಿ ಇವತ್ತು ಭಿನ್ನವಾಗಿ ಕಾಣಿಸಿದರು. ಜನರಿಗೆ ಬೆಳಗಿನ ತಿಂಡಿ ಬಡಿಸೋ ಮೂಲಕ ಲಂಗರ್ ಸೇವೆ ನೆರವೇರಿಸಿದ್ರು. ಅಣುಬಾಂಬ್ ಬೆದರಿಕೆ ಹಾಕ್ತಾ ಇರೋ ಪಾಕ್ ಪ್ರೇಮಿಗಳ ವಿರುದ್ಧ ಮುಗಿಬಿದ್ದ ಮೋದಿ ಬಳೆಗೂ ಬರ ಇದೆಯಾ ಅಂತ ಬೆಂಡೆತ್ತಿದರು. ಬಿರು ಬೇಸಿಗೆಯಿಂದ ಕಾದು ಕೆಂಡವಾಗಿದ್ದ ಕರುನಾಡಿಗೆ ಮಳೆರಾಯ ಹೊಸ ಹುರುಪು ತಂದಿದ್ದಾನೆ. ರಾಜ್ಯದಾದ್ಯಂತ ಪೂರ್ವ ಮುಂಗಾರು ಸಿಂಚನವಾಗ್ತಾ ಇದೆ. ಬೆಂಗಳೂರಲ್ಲಿ ಮಳೆಗೆ ಮರಗಳು ಧರಾಶಾಹಿಯಾದವು. ಮೈಸೂರಲ್ಲಿ ಗೊಬ್ಬರ ನೀರು ಪಾಲಾಯಿತು. ರಾಯಚೂರು ಬೆಳಗಾವಿಯಲ್ಲಿ ಮಳೆ ಧರಣಿ ನಡೆಸಿತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.